ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ನಮಸ್ಕಾರ. ನಾನು ಡಾಕ್ಟರ್ ಸಾದಿಯಾ ನೂರುಲ್ ಬಸರ್, ಸಹಾಯಕ ಪ್ರಾಧ್ಯಾಪಕರಾಗಿ ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ಯುನಾನಿ ಚಿಕಿತ್ಸಾಯಲ್ಲಿ ಆಹಾರ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳೋಣ. ಯುನಾನಿ ಚಿಕಿತ್ಸಾ ಪದ್ಧತಿಯಲ್ಲಿ ಆಹಾರ ಚಿಕಿತ್ಸೆ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಡಯಟ್ ಎಂಬುದು ಡಯಟಾ ಎಂಬ ಒಂದು ಯುನಾನಿ ಅಂದರೆ ಗ್ರೀಕ್ ಪದ. ಇದರ ಅರ್ಥ ಜೀವನದ ವಿಧಾನ. ಹಿಂದಿನ ಕಾಲದಲ್ಲಿ ಆಹಾರವನ್ನ ನಮ್ಮ ಹಸಿವನ್ನು ಪೂರೈಸಲು ಸೇವಿಸುತ್ತಿದ್ದರು. ಆದರೆ ಈಗ ವೈದ್ಯಕೀಯ ವಿಜ್ಞಾನ ಹಾಗೂ ಪ್ರಿವೆಂಟಿವ್ ಅಂಡ್ ಸೋಷಿಯಲ್ ಮೆಡಿಸಿನ್ ಅತಿ ಹೆಚ್ಚಿನ ಮಟ್ಟಕ್ಕೆ ಏರಿದೆ. ಇದರಿಂದ ವಿಜ್ಞಾನಿಗಳು, ವೈದ್ಯರು ಹಾಗೂ ಜನಸಾಮಾನ್ಯರಿಗೆ ಆಹಾರದ ಪ್ರಾಮುಖ್ಯತೆ ಬಗ್ಗೆ ಅರಿವಿದೆ. ಆಹಾರ ಪೋಷಣೆಯ ಜೊತೆಯಲ್ಲಿ ರೋಗ ನಿವಾರಣೆಗೂ ಸಹ ಉಪಯೋಗಿಸಲಾಗುತ್ತದೆ. ಆಹಾರ ನಮ್ಮ ದೇಹದ ವಿವಿಧ ಕಾರ್ಯಗಳನ್ನು ಪೂರೈಸಲು ಹಾಗೂ ದೇಹದ ಬೆಳವಣಿಗೆಗಾಗಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಮ್ಮ ದೇಹದ ನಿರ್ವಹಣೆಗೂ ಸಹ ಪೋಷಣೆಯನ್ನು ಬ್ಯಾಲೆನ್ಸ್ ಡಯಟ್ ಮೂಲಕ ಪೂರೈಸಬೇಕು. ದಿನನಿತ್ಯ ನಮ್ಮ ದೇಹದಲ್ಲಿ ಮೆಟಬಾಲಿಸಂ ಕ್ರಿಯೆಯ ನಂತರ ಅನೇಕ ಅಂಶಗಳು ಉಂಟಾಗುತ್ತವೆ. ಇದರಲ್ಲಿ ದೇಹದಲ್ಲಿ ರೋಗಕ್ಕೆ ಕಾರಣವಾಗುವ ಅಂಶಗಳೂ ಸಹ ಉಂಟಾಗುತ್ತವೆ. ಆದ್ದರಿಂದ ಈ ರೋಗಗ್ರಸ್ತ ಅಂಶಗಳನ್ನು ಹೇಗೆ ತೆಗೆದುಹಾಕುವುದು ಮತ್ತು ದೇಹವನ್ನು ಹೇಗೆ ಡಿಟಾಕ್ಸಿಫೈ ಮಾಡಬೇಕೆಂದು ನಾವು ಈಗ ತಿಳಿಯೋಣ. ಯುನಾನಿ ಪದ್ಧತಿಯಲ್ಲಿ ಆಹಾರ ಚಿಕಿತ್ಸೆಯಲ್ಲಿ ಕೆಲವೊಂದು ತತ್ವಗಳಿವೆ. ರೋಗಿಯು ಸಾಕಷ್ಟು ಶಕ್ತಿಯನ್ನ ಹೊಂದಿರುವಾಗ ಮತ್ತು ಸಹಿಸಿಕೊಳ್ಳುವ ಶಕ್ತಿ ಇದ್ದಾಗ ಅಂತಹ ರೋಗಿಗಳಿಗೆ ದೇಹದಿಂದ ರೋಗಗ್ರಸ್ತ ಅಂಶಗಳನ್ನು ಹೊರಹಾಕಲು ಅನುಕೂಲವಾಗಲು ಆಹಾರದಿಂದ ದೂರವಿರಲು ಸಲಹೆ ನೀಡಲಾಗುತ್ತದೆ. ಇದರಂತೆ ವಿವಿಧ ರೀತಿಯ ಉಪವಾಸ ಇಡಬಹುದು. ಇದರಲ್ಲಿ ಒಂದು ಒಣ ಉಪವಾಸ ಅಂದರೆ ಡ್ರೈ ಫಾಸ್ಟಿಂಗ್. 12ರಿಂದ 14 ಗಂಟೆಯವರೆಗೆ ಒಣ ಉಪವಾಸ ಅಂದರೆ ಆಹಾರ, ನೀರು, ರಸ ಯಾವುದು ಸಹ ಸೇವಿಸಬಾರದು. ಇದರಿಂದ ದೇಹದಲ್ಲಿ ಆಟೋಫೇಜಿ ಎಂಬ ಪ್ರಕ್ರಿಯೆ ಪ್ರಚೋದನೆಯಾಗುತ್ತದೆ. ಇದು ಜೀವಕೋಶವನ್ನು ಸರಿಪಡಿಸಲು ಮತ್ತು ನವೀಕರಿಸಲು ಕಾರಣವಾಗುತ್ತದೆ. ಇದು ದೀರ್ಘಾಯುಷ್ಯಕ್ಕೂ ಸಹ ಸಹಾಯ ಮಾಡುತ್ತದೆ. ಮತ್ತೊಂದು ತತ್ವ ಯಾವುದೆಂದರೆ ಪೋಷಣೆ ಮತ್ತು ಆಹಾರದ ಪ್ರಮಾಣದಲ್ಲಿ ಇಳಿಕೆ. ದೈಹಿಕ ಶಕ್ತಿ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ರೋಗವನ್ನು ನಿರ್ಮೂಲನೆ ಮಾಡಲು ಆಹಾರದ ಪೋಷಣೆ ಹಾಗೂ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಇದು ಯಾವ ರೀತಿಯಲ್ಲಿ ಮಾಡಿಕೊಳ್ಳಬೇಕೆಂದು ತಿಳಿಯೋಣ. ಆಹಾರ ಪ್ರಮಾಣವು ಕಡಿಮೆ ಮಾಡಬೇಕು, ಆದರೆ ಪೋಷಣೆಯಲ್ಲಿ ಅಲ್ಲ. ಆಹಾರದ ಪ್ರಮಾಣವು ಕಡಿಮೆಯಾಗುತ್ತದೆ, ಆದರೆ ಪೌಷ್ಟಿಕಾಂಶದ ಮೌಲ್ಯದ ಮೇಲೆ ಪರಿಣಾಮ ಬೀರುವುದಿಲ್ಲ. ರೋಗಿಯ ಜೀರ್ಣಕ್ರಿಯೆ ದುರ್ಬಲವಾದಾಗ, ಆದರೆ ದೇಹದ ಸಾಮರ್ಥ್ಯಗಳಿಗೆ ಶಕ್ತಿಯನ್ನು ನೀಡಬೇಕಾದಾಗ ಈ ರೀತಿಯ ಆಹಾರವನ್ನು ಸೂಚಿಸಲಾಗುತ್ತದೆ. ಉದಾಹರಣೆಗೆ ಕಾಳುಗಳು, ಮೊಟ್ಟೆ ಇತ್ಯಾದಿ. ಇನ್ನೊಂದು ಯಾವ ರೀತಿ ಅಂದರೆ ಪೌಷ್ಟಿಕಾಂಶದ ಮೌಲ್ಯದ ದೃಷ್ಟಿಯಿಂದ ಆಹಾರದ ಪ್ರಮಾಣವು ಕಡಿಮೆ ಮಾಡುವುದು. ರೋಗಿಯು ಆಹಾರದ ಬಯಕೆಯನ್ನು ಹೊಂದಿರುವಾಗ ಈ ರೀತಿಯ ಆಹಾರವನ್ನು ಸೂಚಿಸಲಾಗುತ್ತದೆ. ಆದರೆ ಅದೇ ಸಮಯದಲ್ಲಿ ದೇಹದ ನಾಡಿಯ ವ್ಯವಸ್ಥೆ ವ್ಯಾಸ್ಕ್ಯುಲರ್ ಸಿಸ್ಟಮ್ ರೋಗಗ್ರಸ್ತ ಅಂಶಗಳಿಂದ ದೂಷಿತವಾಗಿರುತ್ತದೆ. ಈ ಪರಿಸ್ಥಿತಿಯಲ್ಲಿ ಅಕಲಾತ್ ಅಂದರೆ ಹ್ಯೂಮರ್ಸ್ ಉತ್ಪಾದನೆಯು ಕಡಿಮೆಯಾಗುತ್ತದೆ. ಈ ಸಮಯದಲ್ಲಿ ರೋಗಗ್ರಸ್ತ ಅಂಶಗಳನ್ನು ಹೊರಹಾಕಲು ಅನುಕೂಲವಾಗುತ್ತದೆ. ಉದಾಹರಣೆಗೆ ಹಣ್ಣುಗಳನ್ನು ಸೇವಿಸುವುದು, ತರಕಾರಿಗಳು ಸೇವಿಸುವುದು. ಯುನಾನಿ ಪದ್ಧತಿಯಲ್ಲಿ ರೋಗ ನಿವಾರಣೆಗೆ ಹಲವಾರು ರೀತಿಯ ಆಹಾರ ಚಿಕಿತ್ಸೆ ನೀಡಲಾಗುತ್ತದೆ. ಇದರಲ್ಲಿ ಸಕ್ಕರೆ ಕಾಯಿಲೆ ಇರಬಹುದು, ಬಿಪಿ ಕಾಯಿಲೆ ಇರಬಹುದು, ಥೈರಾಯ್ಡ್ ಸಮಸ್ಯೆ ಇರಬಹುದು, ಕಿಡ್ನಿ ಡಿಸೀಸ್, ಲಿವರ್ ಕಾಯಿಲೆ ಇತ್ಯಾದಿಗಳಿಗೂ ಆಹಾರ ಚಿಕಿತ್ಸೆ ಸೂಚಿಸಲಾಗುತ್ತದೆ. ಯುನಾನಿ ವೈದ್ಯರ ಪ್ರಕಾರ ಅನಾರೋಗ್ಯಕ್ಕೆ ಕಾರಣ ಅತಿಯಾಗಿ ತಿನ್ನುವುದು ಮತ್ತು ಆರೋಗ್ಯದ ಕಾರಣ ಹಕ್ಕಿಯಂತೆ ತಿನ್ನುವುದು. ನಿಮಗೆ ಆಸೆ ಇದ್ದಾಗ ಮಾತ್ರ ಆಹಾರವನ್ನು ತೆಗೆದುಕೊಳ್ಳಿ. ಹೊಟ್ಟೆಯು ರೋಗದ ಮನೆಯಾಗಿದೆ ಮತ್ತು ಆಹಾರವು ಗುಣಪಡಿಸುವ ಮೂಲವಾಗಿದೆ. ಹಣ್ಣು, ತರಕಾರಿ, ಕಾಳುಗಳು, ಪೌಷ್ಟಿಕ ಆಹಾರ ತೆಗೆದುಕೊಳ್ಳುವವರು, ದೈಹಿಕ ವ್ಯಾಯಾಮ ಮಾಡುವವರು, ಸಾಕಷ್ಟು ನಿದ್ರೆ ಮಾಡುವ ವ್ಯಕ್ತಿಗಳು ಆರೋಗ್ಯವಾಗಿರುತ್ತಾರೆ. ಒಳ್ಳೆಯ ಆಹಾರ ಸೇವಿಸಿ ಆರೋಗ್ಯ ಕಾಪಾಡಿಕೊಳ್ಳಿ. ನಮಸ್ಕಾರ. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಯುನಾನಿ ಚಿಕಿತ್ಸಾ ಪದ್ಧತಿಯಲ್ಲಿ ಆಹಾರ ಸೇವನೆ ಈ ಕುರಿತು ಮಾಹಿತಿ ಮಾಡಿಕೊಟ್ಟವರು ಡಾಕ್ಟರ್ ಸಾದಿಯಾ ನೂರುಲ್ ಬಸರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಸವೇಶ್ವರ ನಗರ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.